ಇವತ್ತು ನೋಡಿ ತುಂಬ ವಿಶೇಷವಾಗಿರುವಂಥ ಮಾಹಿತಿ ಮಾತಾಡೋಣ. ಯಾಕಂದರೆ ಕೆಲವೊಂದು ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಈ ದರ್ಪಣಶಾಸ್ತ್ರವನ್ನು ಕೂಡ ನಾವು ನೋಡ್ತೀವಿ. ತುಂಬ ಜನಕ್ಕೆ ಒಂದು ಒಂದು ಕ್ವಶನ್ ಇರುತ್ತೆ. ಎಷ್ಟೋ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ, ಗುರುಗಳೇ ನಮ್ಮ ಮನೇಲಿ ನಾವು ಕನ್ನಡಿ ಯಾವ ದಿಕ್ಕಿಗೆ ಇಟ್ಕೊಳ್ಬೇಕು ಅಂತೆಲ್ಲ ಇರುವಂಥದ್ದು. ಯಾಕಂದರೆ ಕನ್ನಡಿ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟು ಒಂದು ಮನೆಗೆ. ಅದು ಯಾರ ಮನೇಲಿ ನೋಡಿ ಯಾರು ಒಡೆದೋಗಿರೋ ಕನ್ನಡಿ ಇಡೋದಿಲ್ಲ. ಹಿರಿಯರಿದ್ದರೆ ಏನಾದ್ರು ಕನ್ನಡಿ ಸ್ವಲ್ಪ ಭಿನ್ನ ಆಗಿದ್ರೆ ಅದನ್ನು ಎತ್ತು ಹೊರಗಡೆ ಹಾಕಿ ಒಡೆದೋಗಿರೋ ಕನ್ನಡಿ ಇಡಬಾರ್ದು ಅಂತಾರೆ. ಯಾಕಂದರೆ ಒಂದು ಮನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಸ್ತು ಈ ದರ್ಪಣ ಅಂತೇಳಿ, ದರ್ಪಣ ಶಾಸ್ತ್ರ ಅಥವಾ ದರ್ಪಣ ವಾಸ್ತು ಅಂತೆಲ್ಲ ಹೇಳ್ತಾ ಇರ್ತಾರೆ. ನೋಡಿ ಹಿಂದೆಲ್ಲ ಇದನ್ನು ತತ್ವವನ್ನು ತಿಳ್ಕೊಳ್ಬೇಕು ನಾವು. ಈ ಕನ್ನಡಿಯನ್ನು ನಾವು ಜಲತತ್ವ ಅಂತ ಹೇಳ್ತೀವಿ. ಯಾಕಂದರೆ ಹಿಂದೆಲ್ಲ ನಾವು ಈ ಮುಖವನ್ನು ನೋಡ್ಕೊಳ್ಳುವಂಥದ್ದಲ್ಲಿ ನಮಗೇನು ಹೇಳ್ತಾರೆ, ನಾವು ಸ್ವಲ್ಪ ಒಂದು ಜ್ಯೋತಿಷ ರೀತಿನೋ ಅಥವಾ ಏನೋ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದಾಗ ನಾವು ಈ ನೀರಿನಲ್ಲಿ ನಾವು ಮುಖವನ್ನು ನೋಡ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಹಿಂದಿನವರೆಲ್ಲ ನೀರಲ್ಲಿ ಮುಖ ನೋಡ್ತಾ ಇದ್ರು. ನಮ್ಮ ನೀರಲ್ಲಿ ನಮ್ಮ ಬಿಂಬ ಕಾಣಿಸುತ್ತೆ, ಪ್ರತಿಬಿಂಬ. ಹಾಗಾಗಿ ಇದು ಜಲತತ್ವ ಅಂತ ಹೇಳ್ತಾರೆ ಮಿರರ್ಗೆ. ಆಗ ಇದನ್ನು ಯಾವ ದಿಕ್ಕಿಗೆ ಹಾಕ್ಕೊಂಡ್ರೆ ಸರ್ವಶ್ರೇಷ್ಠ ಅಂತ. ಯಾಕಂದರೆ ಈ ದರ್ಪಣ ಅನ್ನುವಂಥದ್ದು ನೋಡಿ, ನಾವೆಲ್ಲಾದರೂ ಒಂದು ಜಾಗ ಅಲ್ಲಿ ಏನಾದ್ರು ಅವ್ನು ಎನರ್ಜಿ ಬಿಲ್ಟ್ ಆಗಬೇಕು ಅಂತಂದರೆ ನಾವೇನಾದರೂ ಒಂದು ಮಿರರ್ ಇಟ್ಟಿದ್ರೆ ಆ ಮಿರರ್ ಹತ್ರ ಇರುವಂತಹ ದೀಪ ಆಗ್ಬೋದು ಅಥವಾ ಲೈಟ್ಸ್ ಆಗ್ಬೋದು, ಅದೇನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ. ಅದು ಅಲ್ಲಿ ಆ ದರ್ಪಣದಿಂದ ಅಂದರೆ ಆ ಮಿರರಿಂದ ನಮಗೆ ರಿಫ್ಲೆಕ್ಷನ್ ಆಗಿ ಅಲ್ಲಿ ಒಂದು ಎನರ್ಜಿ ಬಿಲ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಕಡೆ ಈ ನೋಡಿ ಕೆಲವರು ಹೇಳ್ತಾರೆ, ಇಲ್ಲೇನಾದರೂ ವಾಸ್ತು ದೋಷ ಆಗಿತ್ತು ಅಂದರೆ ಇಲ್ಲಿ ಮಿರರ್ ಹಾಕಿ ಅಂತಾರೆ. ಅದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಇನ್ನೊಂದು ವಿಚಾರ ನೋಡಿ, ಯಾರೆಲ್ಲ ಈ ಕೆಲವರು ಕಟಿಂಗ್ ಶಾಪ್ ಇಟ್ಕೊಂಡಿರ್ತೀರ ಅವರು ಅವಶ್ಯಕವಾಗಿ, ಯಾಕಂದರೆ ಮಿರರ್ ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಸ್ತು. ಇದು ನಿಮ್ಮ ಸ್ಥಳ ಅಭಿವೃದ್ಧಿ ಆಗಬೇಕು. ಎಷ್ಟೋ ಜನ ಈಗ ನೋಡಿ ಯಾವುದೊಂದು ನೃತ್ಯ ಶಾಲೆ ಇಟ್ಕೊಂಡಿರ್ತೀರ ನೀವು, ಈಗ ಯಾವುದೊಂದು ಡ್ಯಾನ್ಸ್ ಕಲಿಸುವಂಥದ್ದು ಇದೆಲ್ಲ ಇರುತ್ತೆ. ಅವರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏನು, ಈ ಮಿರರ್ ಅನ್ನುವಂಥದ್ದು. ಮತ್ತು ಈಗ ನಾವು ಯೋಗಾಸನ ಮಾಡೋರು ಅಥವಾ ಜಿಮ್ ಮಾಡ್ತಾ ಇರ್ತಾರೆ, ಜಿಮ್ ಇಟ್ಕೊಂಡಿರ್ತಾರೆ, ಅವ್ರೇನು ಮಾಡಿಬಿಡ್ತಾರೆ, ಗುರುಗಳಿಗೆ ಎಲ್ಲಿ ಇಡಬೇಕು ಅಂತ ಕೆಲವ್ರಿಗೆ ಗೊತ್ತಾಗಲ್ಲ. ಸುಮ್ಮನೆ ಏನೋ ಅಲ್ಲಿ ಜಾಗ ಇದೆ ಅಂತೇಳಿ ನೀವು ಗೊತ್ತಿಲ್ಲದಿರೋ ವಿಧಿಕಗಳಲ್ಲಿ ಏನಾದರೂ ನೀವು ಕನ್ನಡಿಗಳನ್ನು ಇಟ್ಕೊಂಡ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ. ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ನೋಡಿ, ಒಬ್ಬ ಹೇಳ್ತಾರೆ, ಗುರುಗಳೇ ನಮ್ಮ ಶಾಪ್ ಕಟಿಂಗ್ ಶಾಪ್ ಆಗ್ಬೋದು, ತುಂಬ ಚೆನ್ನಾಗಿ ನಡೀತಾ ಇತ್ತು ಗುರುಗಳೇ, ಯಾರು ನಮ್ಮ ಥರ ಮಾಡೋದಿಲ್ಲ, ಆದರೂ ನಮ್ಗೆ ಜನ ಬರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಈ ದರ್ಪಣದಿಂದ ತೊಂದರೆ ಆಗಿರುತ್ತೆ. ಯಾವ ದಿಕ್ಕಲ್ಲಿ ಹಾಕಬಾರ್ದು ಅಂತಂದರೆ ಒಂದು ತಿಳ್ಕೊಳ್ಳಿ, ಇದು ವಾಟರ್ ಝೋನ್ ಅಂತ ಏನು ಹೇಳ್ತೀವಿ ನಾವು. ಯಾಕೆಂದರೆ ಜಲತತ್ವ ಆಗಿರೋದ್ರಿಂದ ವಾಟರ್ ಝೋನಲ್ಲಿ ಈ ದೀಪ ದಕ್ಷಿಣಕ್ಕೆ ಏನಾದರೂ ನೀವು ಈ ಮಿರರ್ನ ಇಟ್ಕೊಂಡ್ರೆ, ಕೆಲವ್ರು ಏನಾಗುತ್ತೆ ನೋಡಿ, ಮನೆಯಲ್ಲಿ ಏನಾಗುತ್ತೆ, ಈ ದಕ್ಷಿಣ ದಿಕ್ಕಿಗೆ ಸಿಂಕು ಹ್ಯಾಂಡ್ ವಾಶ್ ಇಟ್ಕೊಂಡಿರ್ತಾರೆ, ಆ ಹ್ಯಾಂಡ್ ವಾಶ್ ಹತ್ರ ಮಿರರ್ ಇಡ್ತಾರೆ. ಅದೇನಾಗುತ್ತೆ, ಕೆಲವೊಂದು ಹ್ಯಾಂಡ್ ವಾಶ್ ಎಲ್ಲ ಈಗ ಉತ್ತರಾಭಿಮುಖವಾಗಿ ದಕ್ಷಿಣ ದಿಕ್ಕಲ್ಲಿರುತ್ತೆ. ಏನು ಮಾಡ್ತಾರೆ, ಹ್ಯಾಂಡ್ ವಾಶ್ ಹತ್ರ ಮಿರರ್ ಬೇಕು ಅಂತ ಏನು ಮಾಡಿಬಿಡ್ತಾರೆ, ಅಲ್ಲಿ ಇಟ್ಬಿಡ್ತಾರೆ. ಅದು ದೊಡ್ಡ ತಪ್ಪದು. ಅದು ಮನೆಗೆ ಹೊಡ್ತಾ ಬಿದ್ದುಬಿಡುತ್ತೆ. ವಾಸ್ತು ಬಿಡ, ನಾವು ಅಗ್ನಿಮೂಲೆ, ದೇವಮೂಲೆ ಅಥವಾ ಯಾವುದೋ ಈಗ ಯಜಮಾನನ ಗೃಹ ಇಲ್ಲಿರಬೇಕು, ಟಾಯ್ಲೆಟ್ಸ್ ಇಲ್ಲಿರಬೇಕು, ಅದು ನೋಡೋದಷ್ಟೇ ಇಲ್ಲ, ಈ ಮಿರರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ನೀವು ಮಿರರ್ನ ಹಾಕಲೇಬಾರ್ದು. ಕೆಲವರು ನೋಡಿ ಏನಾಗುತ್ತೆ, ಈ ನಂದಿ ಬಾಗಿಲಿರೋ ಮನೆಗೊಂದು ಹೇಳ್ತೀನಿ, ಏನು ಮಾಡ್ತಾರೆ, ಈ ನಂದಿ ಬಾಗಿಲಿಂದ ಮನೆಗೆ ಎಂಟ್ರೆನ್ಸ್ ಆದ ತಕ್ಷಣ ಅಲ್ಲೇನಾದ್ರು ಈಗ ಅಗ್ನಿ ಮೂಲೆ ಕಟ್ಟಾಗಿತ್ತು, ದೇವ ಮೂಲೆ ಕಟ್ಟಾಗಿತ್ತು ಅಂದರೆ ಅದು ಹೇಳ್ತಾ ಇತ್ತು, ಈಗ ವಾಸ್ತುವಲ್ಲಿ ಅದು ಕಂಟಿನ್ಯೂ ಆಗಲಿ ಅಂತೇಳಿ ಏನಾಗ್ತಾಯಿದ್ರು, ಮಿರರ್ ಆಗ್ತಾಯಿದ್ರು. ಆ ಮಿರರಿಂದ ಏನಾಗುತ್ತೆ ಗೊತ್ತಾ, ಅದು ಆ್ಯಕ್ಚುಲಿ ಯಾಕಂದರೆ ಕೆಲವೊಂದು ವಾಸ್ತುಶಾಸ್ತ್ರದಲ್ಲಿ ಹೇಳುತ್ತೆ ಅಲ್ಲಿ ಹಾಕಬಾರ್ದು ಅಂತ ಹೇಳುತ್ತೆ. ಕೆಲವೊಬ್ಬರು ಅಲ್ಲಿ ಕಟ್ಟಾಗಿರೋದ್ರಿಂದ ಅದು ಮುಂದೆ ಹೋಗುತ್ತೆ, ಅದು ಒಳ್ಳೆಯದು ಹಾಕಿ ಅಂತ ಹೇಳ್ತಾರೆ. ಆದರೆ ಏನಾಗುತ್ತೆ, ಯಾಕಂದರೆ ನೀವೇ ಅರ್ಥ ಮಾಡ್ಕೊಳ್ಬೇಕು, ಏನಾದರೂ ನಾವು ದಕ್ಷಿಣಕ್ಕೆ ನಾವು ಹಾಕ್ಕೊಂಡ್ವಿ ಅಂತಂದರೆ ಅಲ್ಲಿ ಅಭಿವೃದ್ಧಿ ಆಗಲ್ಲ. ಮನೆಯ ಹೆಣ್ಣು ಮಕ್ಕಳು ಯಾರಿರ್ತಾರೆ ಅವ್ರಿಗೆ 100% ತೊಂದರೆಗಳು ಅನುಭವಿಸ್ಬಿಡ್ತಾರೆ, ಆರೋಗ್ಯ ಸಮಸ್ಯೆಗಳು ಅನುಭವಿಸೋದು, ಮನೆ ಅಭಿವೃದ್ಧಿ ಆಗೋದಿಲ್ಲ, ವಿನಾಕಾರಣ ಜಗಳಗಳಾಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ನಿಮ್ಮ ಮನೆಯಲ್ಲಿ ದಕ್ಷಿಣಕ್ಕೆ ಆದಷ್ಟು ಕಂಟ್ರೋಲ್ ಮಾಡಿ ಅಂತ, ಆದಷ್ಟು ಕಡಿಮೆ ಮಾಡಬೇಕು. ನೀವು ಇನ್ನು ನೋಡಿ, ಈಗ ನಾವು ಏನಾದರೂ ಎಲ್ಲಿ ಹಾಕಬೇಕು ಅಂತ ಕೇಳಿದ್ರೆ ಈಗ ಉತ್ತರಾಭಿಮುಖವಾಗಿ ಇಟ್ಕೊಳ್ಬೋದು, ಪೂರ್ವಾಭಿಮುಖ ಇಟ್ಕೊಳ್ಬೋದು. ಈ ದಕ್ಷಿಣದ ಗೋಡೆಗೆ ಉತ್ತರಾಭಿಮುಖವಾಗಿ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ನೋಡುವಾಗ ಯಾಕೆಂದರೆ ಈಗ ದಕ್ಷಿಣ ದಿಕ್ಕನ್ನು ಹೇಳ್ತಾರೆ ನರಕದ ಬಾಗಿಲು ಅಂತ ಹೇಳ್ತಾರೆ ಅಲ್ವಾ. ಈಗ ನೋಡಿ, ನಾವು ವೈಕುಂಠ ಏಕಾದಶಿ ದಿನ ಉತ್ತರ ಭಾಗ ಪ್ರವೇಶ ಮಾಡ್ತೀವಿ. ಯಾಕೆ, ವೈಕುಂಠ ಇದೆ ಅಂತ ಅಲ್ವಾ. ಯಾಕಂದರೆ ಉತ್ತರ ಬಾಗಿಲಿಗೆ ಹೋಗ್ತೀವಿ ನಾವು, ಉತ್ತರಕ್ಕೆ ನೋಡಬೇಕು. ಎಷ್ಟೇ ನೀವು ಮನೆ ಕಟ್ಟರೆ ಉತ್ತರ ಒಳ್ಳೆಯದು ಅಂತ ಹೇಳ್ತಾರೆ, ಉತ್ತರಕ್ಕೆ ತಿರ್ಕೊಳ್ಳಿ ಅಂತ ಹೇಳ್ತಾರೆ, ಅಥವಾ ಪೂರ್ವ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಉತ್ತರದಲ್ಲಿ ನಮಗೆ ವೈಕುಂಠ ಇದೆ ಅಂತ ಹೇಳ್ತಾರೆ. ಹಂಗಿದ್ರೆ ನರಕ ಇರುವಂಥದ್ದು ಎಲ್ಲಿ, ದಕ್ಷಿಣಕ್ಕೆ. ನಾವು ಮಿರರ್ ನೋಡುವಾಗ ದಕ್ಷಿಣಕ್ಕೆ ನಾವು ನೋಡ್ತೀವಿ.
ಹಾಗಾಗಿ ಮನೆಯಲ್ಲೇ ಆಗ್ಬೋದು ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ಆಗ್ಬೋದು, ಆದಷ್ಟು ದಕ್ಷಿಣಕ್ಕೆ ಇರದೇ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಅಂತ. ಯಾರಿಗೆ ದಕ್ಷಿಣದಲ್ಲಿರುತ್ತೆ ನೀವು ನೋಡ್ಕೊಳ್ಳಿ. ನಿಮ್ಮ ಯಾವುದೋ ಒಂದು ಈಗ ನೃತ್ಯ ಶಾಲೆ, ಯಾವುದೋ ಡ್ಯಾನ್ಸ್ ಸ್ಕೂಲ್ ಇಟ್ಕೊಂಡಿರ್ತೀರಾ, ನಿಮಗೆ ನೋಡಿ ತುಂಬ ಚೆನ್ನಾಗಿ ಬರ್ತೀವಿ, ತುಂಬ ಚೆನ್ನಾಗಿ ಫಸ್ಟೆಲ್ಲ ಚೆನ್ನಾಗಿ ಆಗಿಬಿಟ್ಟಿರುತ್ತೆ. ಬರ್ತಾ 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 ನಿಮ್ಮ ಸ್ಟೂಡೆಂಟ್ಸ್ ಕಡಿಮೆ ಆಗುತ್ತಾ ಹೋಗುತ್ತೆ. ಮತ್ತು ಈಗ ಕಟಿಂಗ್ ಶಾಪ್ ಅವರು ನಿಮಗೆ, ಯಾಕಂದರೆ ಇವರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಕನ್ನಡ ಅನ್ನುವಂಥದ್ದು. ಅಥವಾ ಮಾಡಿ ಈಗ ಮೇಕಪ್ ಆರ್ಟಿಸ್ಟ್ ಇರ್ತಾರೆ ನೋಡಿ, ಯಾರೋ ಈಗ ಇದು ಇಟ್ಕೊಂಡಿರ್ತೀರ ನೀವು, ಏನೋ ಮೇಕಪ್ ಮಾಡುವಂಥದ್ದೆಲ್ಲ ಇಟ್ಕೊಂಡಿರ್ತಾರಲ್ವ, ಅವ್ರಿಗೂ ಕೂಡ ಅಷ್ಟೇ. ನೀವೇನಾದರೂ ದಕ್ಷಿಣಕ್ಕೆ ಏನಾದರೂ ಮಿರರ್ ಹಾಕಿದರೆ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ. ನಿಮ್ಮಲ್ಲಿ ಎಷ್ಟೇ ಕಲೆ ಇದ್ದರೂ ಕೂಡ. ಈ ಕಟಿಂಗ್ ಶಾಪ್ ಅವರು ಎಷ್ಟೋ ಜನ ನಮ್ಮ ಹತ್ರ ಬಂದು ಕೇಳಿದ್ರು, ಗುರುಗಳೇ ನಮ್ಗೆ ಚೆನ್ನಾಗಿ ನಡೀತಾ ಇತ್ತು, ನಮ್ಮ ಏರಿಯಾದಲ್ಲಿ ಯಾರೂ ನಮ್ಮ ರೀತಿ ಮಾಡೋದಿಲ್ಲ, ತುಂಬ ಚೆನ್ನಾಗಿದ್ದು, ಬರ್ತಾ ಬರ್ತಾ ಫುಲ್ಲು ನಮಗೆ ಯಾರೂ ಬರ್ತಾ ಇಲ್ಲ ಗುರುಗಳೇ, ಏನೋ ತೊಂದರೆ ಆಗ್ತಾ ಇದೆ, ಕಟಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅವನಿಗೆ ಒಂಥರ ಏನಾಗುತ್ತೆ, ಆಯಾಸ ಆದಂಗೆ ಆಗ್ತಾ ಇರುತ್ತೆ, ಕಟಿಂಗ್ ಮಾಡ್ಲಿಕ್ಕೆ ಆಗಲ್ಲ ಗುರುಗಳೇ, ಮುಂಚೆಲ್ಲ ಎಷ್ಟು ಜನ ಚೆನ್ನಾಗಿ ಆಗ್ತಾ ಇತ್ತು, ಇವಾಗ ಆಗ್ತಾ ಇಲ್ಲ. ಮತ್ತು ಈಗ ಜಿಮ್ಮಲ್ಲೂ ಅಷ್ಟೇ ಗುರುಗಳಿಗೆ ಎಷ್ಟು ಜನ ಬರ್ತಾಯಿದ್ರು, ತುಂಬ ಚೆನ್ನಾಗಿ ನಡೀತಾ ಇತ್ತು, ಬರ್ತಾ ಬರ್ತಾ ಯಾರು ಬರ್ತಾನೆ ಇಲ್ಲ, ಯಾರಿಗೂ ಅನುಕೂಲಗಳಾಗ್ತಾ ಇಲ್ಲ. ಯಾಕಂದರೆ ಸ್ಥಳದಲ್ಲಿ ನೆಗೆಟಿವ್ ಇತ್ತು ಅಂತಂದರೆ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ. ನಿಮಗೆ ಈಗ ನೋಡಿ, ನೃತ್ಯನೇ ಆಗ್ಬೋದು, ಡ್ಯಾನ್ಸಲ್ಲಿ ಯಾರೂ ಬರ್ತಾ ಇಲ್ಲ ಗುರುಗಳೇ, ತುಂಬ ಚೆನ್ನಾಗಿ ನಡೀತಾ ಇತ್ತು. ಮತ್ತು ಎಲ್ಲೂ ಕೂಡ ಅವ್ರು ಹೋಗಿ ಈಗ ಡ್ಯಾನ್ಸಲ್ಲಿ ಒಂದು ಇತ್ತು ಅಂತಂದರೆ ಶಾಲೆ, ಅವ್ರಿಗೆ ಮತ್ತೆ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ ಬೇರೆ ಕಡೆ, ಗೆಲ್ಲಿಕ್ಕೆ ಆಗ್ತಾ ಇರಲ್ಲ, ತುಂಬ ಚೆನ್ನಾಗಿ ಅವ್ರಿಗಿಂತ ಚೆನ್ನಾಗಿ ಹೊರಗಡೆ ಮಾಡ್ತಾ ಇರ್ತಾರೆ, ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ, ಆದರೆ ಅವ್ರಿಗೆ ಅಲ್ಲಿ ಒಂದು ಪ್ರಶಸ್ತಿಗಳು ಕೂಡ ಆಗ್ತಾಯಿರಲ್ಲ. ಎಷ್ಟೋ ಜನ ನಾವು ನೋಡಿದ್ದೀವಿ. ನಾವು ಎಲ್ಲಾದರೂ ಈಗ ವಾಸ್ತು ವಿಸಿಟ್ ಅಂತ ಹೋದಾಗ ಅಲ್ಲಿ ನೋಡಿದಾಗ ನಾವು ಫಸ್ಟ್ ಹೇಳೋದೇ ಇದು. ಯಾಕೆಂದರೆ ದರ್ಪಣ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮನೆಗಾಗಲಿ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಾಗಲಿ. ಹಾಗಾಗಿ ಯಾರೆಲ್ಲ ನೋಡ್ಕೊಳ್ಳಿ. ಅಥವಾ ಈಗ ಏನು ಹೇಳ್ತಾರೆ, ನಾವು ಹ್ಯಾಂಡ್ ವಾಶ್ ಹತ್ರನೂ ಕೂಡ ಆದಷ್ಟು ಕಡಿಮೆ ಮಾಡಬೇಕು, ಅಲ್ಲಿ ಇಟ್ಕೊಳ್ಬಾರ್ದು. ಉತ್ತರಕ್ಕೆ ಏನಾದರೂ ಇಟ್ಕೊಂಡಿದ್ದೀಗ ಯಾರಾದರೂ ನೋಡಿ ಪೂರ್ವಾಭಿಮುಖ ಮನೆ ಇತ್ತು ಅಂತಂದರೆ ನಾವು ಪ್ರವೇಶ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಈಗ ಅಲ್ಲಿ ಲೆಫ್ಟಲ್ಲಿ ವಾಟರ್ ಝೋನಲ್ಲಿ ಏನು ಮಾಡ್ತಾರೆ, ಅಲ್ಲಿ ಒಂದು ನಿಮಗೆ ಹ್ಯಾಂಡ್ ವಾಶ್ ಅಂತ ಇಟ್ಟಿರ್ತಾರೆ ಅಲ್ಲಿ, ಯಾಕಂದರೆ ಹಾಲಲ್ಲಿ ಬೇಕು ಅಂತ. ಎಲ್ಲ ಕಡೆ ಮಿರರ್. ಆಮೇಲೆ ಆದಷ್ಟು ಏನಾಗುತ್ತೆ, ಮನೆಯಲ್ಲಿ ಆ ಮಿರರ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಜಾಸ್ತಿ ಮಿರರ್ನ ನಾವು ಯೂಸ್ ಮಾಡಬಾರ್ದು. ಯಾಕಂದರೆ ಪದೇ ಪದೇ ನಮ್ಮನ್ನು ನಾವು ನೋಡ್ಕೊಳ್ಬಾರ್ದು ಅಂತ, ಅದು ನೆಗೆಟಿವ್ ಅಂತೆ. ಅದು ಪದೇ ಪದೇ ನೋಡಿ, ಯಾರಾದರೂ ಇವಾಗಲೂ ಅಷ್ಟೇ ಹೆಣ್ಮಕ್ಳು ರಾತ್ರಿ ಹೊತ್ತು ಏನಾದರೂ ಮಿರರ್ ಮುಂದೆ ಹೋಗೋದು, ತಲೆ ಬಾಚ್ಕೊಳ್ಳೋದು ಮಾಡಿದ್ರೆ ಏನು ಅದು ಅದೆಲ್ಲ ರಾಕ್ಷಸರ ಲಕ್ಷಣ ಅಂತ ಹೇಳ್ತಾರೆ. ತಲೆ ಬಾಚ್ಕೊಳ್ಳೋದು, ಪದೇ ಪದೇ ಮಿರರ್ ಮುಂದೆ ಹೋಗೋದು, ಹಿರಿಯರು ಯಾರು ಒಪ್ಪೋದಿಲ್ಲ ಅದನ್ನು ಅಲ್ವಾ. ಯಾಕೆಂದರೆ ನಮ್ಮನ್ನು ನಾವು ಪದೇ ಪದೇ ನೋಡ್ಕೊಳ್ಬಾರ್ದು ಅನ್ನುವಂಥದ್ದು ಕೂಡ ಇದೆ ಶಾಸ್ತ್ರದಲ್ಲ. ಯಾಕೆಂದರೆ ಇದೆಲ್ಲ ಹಿಂದಿನವರು ಹೇಳ್ತಾ ಇರ್ತಾರೆ. ಹಿಂದಿನವರೆಲ್ಲ ಯಾಕೆ ಮಾಡಿರ್ತಾರೆ ಅಂತಂದರೆ ಅವ್ರಿಗೆಲ್ಲ ಅನುಭವ ಆಗಿದೆ. ಅವರು ವಾಸ್ತುನೋ ಜ್ಯೋತಿಷ ಶಾಸ್ತ್ರ ಅಷ್ಟೇ ಅಲ್ಲ, ಅವರ ಅನುಭವದ ಮಾತುಗಳದು. ಹಾಗಾಗಿ ಯಾರೆಲ್ಲ ಮನೆಗಳಿದ್ದೀರಾ, ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಲ್ಲಿ ನೀವು ಒಂದು ಕನ್ನಡಿಗಳನ್ನು ಇಟ್ಕೊಂಡಿದ್ದೀರಾ, ಅದೆಲ್ಲ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲ ನೋಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ವ್ಯಾಪಾರ, ನಾನು ಹೇಳಿದಾಗ ವ್ಯಾಪಾರದಲ್ಲಿ ತುಂಬ ತೊಂದರೆಗಳು ಅನುಭವಿಸೋದು, ಅಥವಾ ಮತ್ತು ಒಡೆದ ಕನ್ನಡಿಗಳನ್ನು, ಯಾವುದೇ ಕಾರಣಕ್ಕೂ ಒಡೆದ ಕನ್ನಡಿಗಳನ್ನು ನಿಮ್ಮ ಮನೇಲಿ ಇಟ್ಕೊಳ್ಬಾರ್ದು. ಅದನ್ನು ನಾನು ಒಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ನಾನು ಏನಾಗುತ್ತೆ, ಈಗ ಏನಾದರೂ ಚಿತ್ರಪಟ ಫೋಟೋಗಳು, ದೇವರ ಫೋಟೋದಲ್ಲಿ ಇದ್ದರೂ ಕೂಡ ಗ್ಲಾಸ್ಗಳನ್ನು ಅದನ್ನು ಕುಟ್ಟಿ ಪುಡಿ ಮಾಡಿ ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ಹಳ್ಳ ಮಾಡಿ ಅದು ಭೂಮಿಯಲ್ಲಿ ಹಾಕಿ. ಈಗ ನೋಡಿ, ಮನೇಲಿ ಗ್ಲಾಸ್ ಹೊಡೆದೋಗಿದೆ, ತಗೊಂಡು ಎಲ್ಲೋ ಎಸ್ದು ಬಿಡೋದು. ಏನು ಮಾಡ್ತೀರಾ, ಗ್ಲಾಸ್ ಹೊಡೆದೋಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ರೆಡಿ ಮಾಡ್ಕೊಳೋದು, ಯಾರಿಗೂ ಗೊತ್ತಿರೋ ರೀತಿ ಎಲ್ಲೋ ಒಂದು ಡಸ್ಟ್ ಎಲ್ಲೋ ಹಾಕಿರ್ತಾರೆ ಜನ, ಅಲ್ಲಿ ಹೋಗ್ಬಿಟ್ಟು ಎಸ್ಬಿಟ್ಟು ಬಂದುಬಿಡ್ತೀರಾ. ಅದೇನಾಗುತ್ತೆ ನೋಡಿ, ಅದರಿಂದ ಯಾರಿಗಾದ್ರೂ ಹಾನಿ ಆಯಿತು ಅಂತಂದರೆ ಅದ್ರದ್ದು ಪಾಪ ನಿಮ್ಗೆ ಬಂದು ತಗಲುತ್ತೆ. ಅದು 100% ಆಗುತ್ತೆ. ನಿಮ್ಮ ಮನೆಯದೇ, ಅದು ನೀವು ಯೂಸ್ ಮಾಡಿರೋವಂಥದ್ದು ವಿಚಾರ, ನೀವು ಹೋಗಿರ್ತೀರ ಅಲ್ಲಿ, ನೀವೇ ಹಾಕಿರುವಂಥದ್ದು. ಅದ್ರಿಗೆ ಯಾರಿಗಾದ್ರು ನೋಡಿ, ಯಾವುದೋ ಪ್ರಾಣಿಗಳಿಗೆ ಯಾವುದೋ ಅಲ್ಲಿ, ಅಥವಾ ನಾಯಿನೋ ಏನೋ ಓಡಾಡ್ತಾ ಇರುತ್ತೆ ನೋಡಿ, ನಾಯಿನೂ ಕೂಡ ನಾವು ನಾರಾಯಣನಿಗೆ ಹೋಲಿಸ್ತೀವಿ. ಅಲ್ಲಿಗೆ ಅದಕ್ಕೆ ನಾಯಿಗೇನೋ ಆಯಿತು, ಯಾಕಂದರೆ ಅವು ಗೊತ್ತಾಗೋದಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಆಗಲಿ, ಇದರಿಂದ ಪರಿಸರಕ್ಕೆ ಯಾವಾಗ ನೀವು ಹಾಳು ಮಾಡ್ತೀರಾ, ನಿಮ್ಮಲ್ಲಿ ಒಂದು ಪಾಪ ಜಾಸ್ತಿ ಆದಂಗೆ ಆಗುತ್ತೆ. ಯಾಕೆಂದರೆ ಎಷ್ಟೋ ಪೂಜೆ ಪುನಸ್ಕಾರಗಳು ಮಾಡಿದ್ರು ಸರಿ ಆಗ್ತಿಲ್ಲ, ಇಲ್ಲೊಂದು ಅಪಚಾರಗಳನ್ನು ಮಾಡಿದಾಗ ಕೆಲವೊಂದು ತೊಂದರೆಗಳು ಅನುಭವಿಸ್ತಾರೆ. ನಿಮ್ಮ ಮನೇಲಿ ಏನಾದರೂ ಮಿರರ್ ಒಡೆದೋಗಿತ್ತು ಅಂತಂದರೆ ಅದನ್ನು ಕೂಡ ಅಷ್ಟೇ, ಆದಷ್ಟು ನೀವು ಒಂದು ಬಟ್ಟೆಯಲ್ಲಿ ಹಾಕಿ ನೀವು ಪುಡಿ ಮಾಡ್ಬೋದು. ಅದನ್ನು ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಅದು ನೀಟಾಗಿ ಪುಡಿ ಮಾಡಿ ಅದನ್ನು ತಗೊಂಡೋಗಿ ಎಲ್ಲಾದರೂ ಈ ಕಾಡುಗಳಲ್ಲಿ ನಾವು ಊರಿಂದ ಆಚೆ ಎಲ್ಲಾದರೂ ಸ್ವಲ್ಪ ಗುಂಡಿಯನ್ನು ಮಾಡಿ, ನೀವು ಸ್ವಲ್ಪ ಹಳ್ಳವನ್ನು ಮಾಡಿ ಅದರೊಳಗಡೆ ಹಾಕಿ ಮಣ್ಣು ಮುಚ್ಚಿ ಬಂದರೆ ಏನಾಗುತ್ತೆ, ಕೆಲವೊಂದು ಆಗುವಂತಹ ತೊಂದರೆಗಳನ್ನು ನಾವು ತಪ್ಪಿಸ್ಬೋದಲ್ವಾ. ಆ ರೀತಿ ಮಾಡ್ಕೊಳ್ಳಿ. ಮನೆಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಒಡೆದೋಗಿರುವಂತಹ ಕನ್ನಡಿಗಳನ್ನು ಇಟ್ಕೊಳ್ಬಾರ್ದು. ಮತ್ತು ದಕ್ಷಿಣದ ಒಂದು ಗೋಡೆಗೆ ನೀವು ಯಾವುದೇ ಕಾರಣಕ್ಕೂ ಮಿರರನ್ನು ಇಟ್ಕೊಳ್ಬೇಡಿ. ನೀವು ನೋಡೋದಾಗಲಿ, ನಿಮಗೇನಾಗುತ್ತೆ, ಮನೆಯಲ್ಲಿ ನಾನು ಹೇಳಿದೆ, ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆ, ಮತ್ತು ಮಕ್ಕಳು ಅಭಿವೃದ್ಧಿ ಆಗಲ್ಲ, ಎಜುಕೇಷನ್ ತುಂಬ ಹಿಂದೆ ಉಳಿದು ಬಿಡ್ತಾರೆ. ಯಾಕಂದರೆ ಯಾರು ಮಕ್ಕಳು ನೋಡಿ, ಮಿರರ್ ನೋಡಿದಲ್ಲಿ ಯಾರು ಹೊರಗಡೆ ಹೋಗೋದಿಲ್ಲ. ನಾವು ನರಕ ಕಡೆ ಮುಖ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋದರೆ ನಮಗೇನು ಅಭಿವೃದ್ಧಿ ಆಗುತ್ತೆ, ನಮಗಲ್ಲಿ ಒಂಥರ ನೆಗೆಟಿವ್ ತೊಗೊಂಡು ಹೋದಂಗೆ ಆಗುತ್ತೆ. ನಾವು ಮನೆ ಒಳಗಡೆಯಿಂದನೇ ನೆಗೆಟಿವ್ ಎತ್ಕೊಂಡು, ಈಗ ಹೊರಗಡೆಯಿಂದ ಹೋಗ್ತೀರಾ, ಹೋದ ತಕ್ಷಣ ಯಾವುದೋ ಒಂದು ಸ್ಕೂಲಾಗಿ ಕೆಲವರು ನಿಮ್ಮ ಕೆಲಸ ಹೋಗ್ತೀರಾ, ಉದ್ಯೋಗ ಅಲ್ಲ ಚೆನ್ನಾಗೇ ಇರಲ್ಲ, ಒಂಥರ ಏನೋ ಒಂದು ಆಯಾಸ ಆಗ್ತಾ ಇರುತ್ತೆ, ಇಂಟ್ರೆಸ್ಟ್ ಇರೋದಿಲ್ಲ, ಅಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ.
ಆ ರೀತಿಯೆಲ್ಲ ಆಗುತ್ತೆ. ಇದನ್ನೆಲ್ಲ ನೀವು ತಪ್ಪಿಸ್ಬೇಕು ಅಂತಂದರೆ ಆದಷ್ಟು ನಿಮ್ಮ ಮನೆಯ ವಾಸ್ತು ಕಡೆ ಸ್ವಲ್ಪ ಗಮನ ಕೊಡೋದು ತುಂಬ ಒಳ್ಳೆಯದು. ಕೆಲವರು ಈ ಗಡಿಯಾರನ್ನು ಕೂಡ ನೋಡ್ತಾರೆ, ಮನೆಯಲ್ಲಿ ಗಡಿಯಾರ ಇಡೋದೆಲ್ಲ, ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಗಡಿಯಾರದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಮಿರರ್ ಮನೇಲಿ ಯಾರು ಇಟ್ಕೊಂಡಿದ್ದೀರ ಆದಷ್ಟು ದಕ್ಷಿಣ ಗೋಡೆನ ತಪ್ಪಿಸಿ. ಆಮೇಲೆ ಜಾಸ್ತಿ ಮಿರರು ಕೂಡ ನೀವು ಯೂಸ್ ಮಾಡುವಂಥದ್ದು ಕಡಿಮೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ, ಏನೋ ನೆಗೆಟಿವ್ ಇದ್ರೂ ಕೂಡ ದೂರ ಆಗುವಂಥದ್ದಾಗುತ್ತೆ.